ನಮ್ಮ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ನಲ್ಲಿ ಒಂದು ಮನವಿ. ನಮ್ಮ ಹೊಸ ವಿಡಿಯೋದಲ್ಲಿ ಒಂದಷ್ಟು ಆಡಿಯೋ ಸಮಸ್ಯೆ ಉಂಟಾಗಿದೆ. ಆದ್ದರಿಂದ ನೀವು ಈ ವಿಡಿಯೋವನ್ನು ಫುಲ್ ಆಗಿ ನೋಡಿ. ಹಾಗೆ ಸ್ಕಿಪ್ ಮಾಡದೆ ನೋಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಾಗೆ ಈ ವಿಡಿಯೋ ಯಾವುದೇ ತರಹದ ಪ್ರಮೋಷನ್ ಅಲ್ಲ. ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ. ಮೇಲಿಂದ ಟ್ಯಾಂಕ್ ಹಾಕಿ ಮಾರ್ತೀವಿ. ಸತ್ರೆ ಅದರಲ್ಲೇ ಸತ್ರೆ ಎತ್ ಬಿಸಾಕ್ಬಿಡ್ತೀವಿ. ಇದು ಹಾರ್ಡ್ ಬೇಗ ಸಾಯಲ್ಲ. ಮೇಲಿಂದ ಕೆಳಗಡೆ ಎತ್ ಬಿಸಾಕಿದ್ರು ಸಾಯಲ್ಲ. ಆ ತರ ಫಿಶ್ ಇದು ನೋಡಕ್ಕೆ ಒಂಥರ ಗೋಲ್ಡ್ ಫಿಶ್ ಸಣ್ಣ ಪುಟ್ಟ ಫಿಶ್. ಗೋಲ್ಡ್ ಎಲ್ಲ ಕೊಟ್ರೆ, ಲೈವ್ ಎಲ್ಲ ಕೊಟ್ರೆ ಬೇಗ ಬೆಳೆಯುತ್ತೆ. ಕೆಲವೊಂದು ವಿಡಿಯೋ ನೋಡಿದ್ರೆ ಚಿಕನ್ ಲಿವರ್ ಎಲ್ಲ ಹಾಕ್ತಾರೆ, ಅದು ಬೇಗ ಬೆಳೆಯುತ್ತೆ. ಚೆನ್ನಾಗಿ ಬೆಳೆಯುತ್ತೆ, ಸೈಜು ಬರುತ್ತೆ. ಬರೋ ಆಚೆ ಅಂದ್ರೆ ಬರೋದೇ ಇಲ್ಲ. ಇದು ಶೈ ಫಿಶ್ ಅಂತ ಹೇಳ್ಬೋದೇನ. ಅಂಕಲ್ ನಮಸ್ತೆ. ನಮಸ್ತೆ. ಇನ್ನು ಚಾಮರಾಜಪೇಟೆಯಲ್ಲಿ ನಿಮ್ಮ ಅಂಗಡಿ ತುಂಬಾ ಫೇಮಸ್. ಏನಪ್ಪಾ ಅಂದ್ರೆ ಇವಾಗ ನಾವು ಅಕ್ವೇರಿಯಂ ಇಟ್ಟಿದೀವಿ ಅಂಗಡಿ ಮನೆಯಲ್ಲಿ. ಫಿಶ್ ತಗೋಬೇಕು. ನಮ್ಮ ಹುಡುಗರನ್ನೆಲ್ಲ ಕೇಳಿದ್ರೆ ಎಲ್ಲಾರು ಹೇಳಿದ್ರು ಅಲ್ಲಿ ತಾತನ ಅಂಗಡಿ ಇದೆ, ತಾತನ ಅಂಗಡಿ ಇದೆ, ತಾತನ ಅಂಗಡಿ ಇದೆ. ಸುಮಾರು ಸಲ ಓಡಾಡಿದ್ದೀನಿ ಇಲ್ಲೇ, ಬಟ್ ನನ್ಗೆ ಅಲ್ಲೂ ಗೊತ್ತಾಗ್ಲಿಲ್ಲ. ಬಟ್ ಚಾಮರಾಜಪೇಟೆಯಲ್ಲಿ ಎಲ್ಲೇ ಕೇಳಿದ್ರು ಮೊದಲನೇ ಹೆಸರು ನಿಮ್ಮ ತಾತನ ಅಂಗಡಿ ಹತ್ರ ಹೋಗಿ, ತಾತನ ಅಂಗಡಿ ಹತ್ರ ಹೋಗಿ. ಎಷ್ಟು ವರ್ಷದಿಂದ ಅಂಕಲ್ ಇದನ್ನ ಮೈಂಟೈನ್ ಮಾಡ್ಕೋದು? ಆಕ್ಚುಲಿ 14-15 ವರ್ಷದಿಂದ ಮೇಂಟೈನ್ ಮಾಡಿದ್ವಿ. 14-15 ವರ್ಷ, ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇರುತ್ತೆ. ಯಾವುದು ಸಾಯುವಂಥದ್ದು ಕೊಡಲ್ಲ, ವೈಟ್ ಸ್ಪಾಟ್ಸ್ ಎಲ್ಲ ಇರಲ್ಲ, ನೀಟಾಗಿ ಇರೋದ್ರಿಂದ ಜನ ಹುಡ್ಕೊಂಡ್ ಬರ್ತಾರೆ. ಅದು ವೈಟ್ ಸ್ಪಾಟ್ಸ್ ಅಂದ್ರೆ ಏನು? ಕಾಯಿಲೆ ಬರುತ್ತೆ, ನೀರಲ್ಲಿ ಕಾಯಿಲೆಗಳು ಬರುತ್ತೆ. ಎಲ್ಲಾ ಫಿಶ್ಗೂ ಬರುತ್ತೆ. ಅದನ್ನೆಲ್ಲ ನಾವು ಮೇಂಟೈನ್ ಮಾಡಿ, ಕ್ಲೀನ್ ಮಾಡಿ, ನೀಟ್ನೆಸ್ ಮಾಡಿದಾಗ ಮೀನ್ ಚೆನ್ನಾಗಿರ್ತವೆ. ಅದಕ್ಕೇನಾದ್ರು ಮೆಡಿಸನ್ ಹಾಕಿ ಸಪರೇಟ್ ಆಗಿ ಹಾಕಿ ಮಾಡ್ತೀವಿ. ಅದೆಲ್ಲ ಮಾಡಿದಾದ್ಮೇಲೆ ನೀಟಾಗಿರುತ್ತೆ. ಅದು ನಾವು ಟ್ಯಾಂಕ್ ಹಾಕಲ್ಲ, ಸಪರೇಟ್ ಆಗಿ ನಾವು ಕ್ವಾರಂಟೈನ್ ಮಾಡ್ಕೊಂಡು, ಕ್ವಾರಂಟೈನ್ ಆದ್ಮೇಲೆ ಮೀನೆಲ್ಲ ನೋಡಿ ಮೇಲಿಂದ ಟ್ಯಾಂಕ್ ಹಾಕಿ ಮಾರ್ತೀವಿ. ಸತ್ರೆ ಅದರಲ್ಲೇ ಸತ್ರೆ ಎತ್ ಬಿಸಾಕ್ಬಿಡ್ತೀವಿ. ಅದು ವೈಟ್ ಸ್ಪಾಟ್ ಅಂದ್ರಲ್ಲ, ಅದು ಎಲ್ಲಿ ಮೀನ್ಗೆ ಎಲ್ಲಿ ಕಾಣಿಸ್ಕೊಳ್ಳುತ್ತೆ? ಅದು ಗೊತ್ತಾಗಲ್ಲ, ಸುಮ್ಮನೆ ಸ್ವಲ್ಪ ಸಣ್ಣಗಿರುತ್ತೆ. ಈಗೆಲ್ಲ ಕಂಡೀಷನ್ ಅಲ್ಲಿ ಇದೆ, ಬಂದಾಗ ಆ ತರ ಆಗುತ್ತೆ. ಕಾರಣ ಅದಕ್ಕೆ ವೆದರ್ ಚೇಂಜ್ ಆಗುತ್ತೆ, ಮತ್ತೆ ನೀರಿನ ಫಾಲ್ಟ್ ಆಗುತ್ತೆ. ನೀರು ಬೋರ್ವೆಲ್ ವಾಟರ್ ಅದು ಇದು ಅಂತ ನೀರು ಸೆಟ್ ಆಗಿಲ್ಲ ಅಂದ್ರೆ ಮೀನುಗಳಿಗೆ ಆ ತರ ಬರುತ್ತೆ. ನಿಮ್ಮ ಹತ್ರ ಯಾವ್ಯಾವ ಕಲೆಕ್ಷನ್ ಇದೆ ತೋರಿಸ್ತೀರಾ? ಹಂಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಂದೊಂದು ಫಿಶಸ್ ತೋರ್ಸೋಣ ಯಾವ್ಯಾವ್ದಿದೆ ಅಂತ. ಲೈಟ್ ಬಿಡ್ಬೇಕು, ಅದಕ್ಕೆ ಲೈಟ್ ಹೋಗ್ಬಿಟ್ಟಿದೆ. ಓಕೆ ನಾನು ಅದು ಮಾಡ್ತೀನಿ, ಬನ್ನಿ. ಯಾವ್ದು ಅಂಕಲ್ ಇದು? ಇದು ನಿಯಾನ್ ಅಂತ. ನಿಯಾನ್ ಟೆಟ್ರಾಸ್. ಓಕೆ, ಇದು ಏನು ಸ್ಪೆಷಾಲಿಟಿ? ಎಲ್ಲ ಇಲ್ಲ, ಗುಂಪು ಅದೇ ಸ್ಕೂಲ್ ವೈಸು. ಇದೆಲ್ಲ ಪ್ಲಾಂಟೆಡ್ ಟ್ಯಾಂಕ್ ಜಾಸ್ತಿ ತಗೊಂಡ್ ಹೋಗ್ತಾರೆ. ಇದು ಅಷ್ಟೇ, ನೀರ್ ಕ್ಲಿಯಾರಿಟಿ ಚೆನ್ನಾಗಿದ್ರೆ ವರ್ಷಾನ್ಗಟ್ಲೆ ಬಾಳ್ಕೆ ಬರುತ್ತೆ. ನೀರ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ವೈಟ್ ಸ್ಪಾಟ್ಸ್ ಬಂದು ಮೀನ್ ಸಾಯ್ತವೆ. ಇದು ಪೇರ್ ಎಷ್ಟು ಅಂಕಲ್? ಪೇರ್ 70 ರೂಪೀಸ್. 60-70. ಇನ್ನ ಸಣ್ಣ ಬರ್ತವೆ 60. ಕ್ವಾಲಿಟಿ ಮೇಲೆ ಹೋಗುತ್ತೆ, ಸೈಜ್ ಮೇಲೆ ಹೋಗುತ್ತೆ. ಇದು ಹಾರ್ಡ್ ಫಿಶ್, ಗ್ರೀನ್ ಟೆರರ್ ಅಂತ. ಗ್ರೀನ್ ಟೆರರ್ ಅಂತ 350 ರಿಂದ 400 ರೂಪಾಯಿ ಜೋಡಿ. 300 to 400. ಇದು ಬಂದು ಸುಮಾರು 2-3 ವರ್ಷ ಸೈಜ್ ದೊಡ್ಡದಾಗುತ್ತೆ. ಮರಿಗಳು ಹಾಕಿದ್ರೆ ಒಂದ್ಸರಿ 400-500 ಮೊಟ್ಟೆ ಇಡುತ್ತೆ. ಆ ತರ ಮೀನ್ ಇದು ಹಾರ್ಡ್. ಎಷ್ಟು ಸೈಜ್ ಬರ್ಬೋದು ಅಂಕಲ್? ದೊಡ್ಡದು ಸುಮಾರು ಬರುತ್ತೆ, 1 ಅಡಿವರೆಗೂ ಬೆಳೆಯುತ್ತೆ. ಇದು ಮಾಮೂಲಿ, ಇದು ಮಾಮೂಲಿ ಕೊಯಿ ಕಾರ್ಪ್ ಅಂತ. ವೆರೈಟೀಸ್ ಕೊಯಿ ಕಾರ್ಪ್ ಅಂತ. ಇದು ಇಂಪೋರ್ಟೆಡ್ ಏನಿಲ್ಲ, ನಾರ್ಮಲ್ ಎಲ್ಲ ಸಿಗುತ್ತೆ, ಇಲ್ಲೇ ಕಡೆ ಸಿಗುತ್ತೆ. ಇದೇನಂಕಲ್? 80 ರೂಪೀಸ್, 80 ಇಂದ 100. ಸೈಜ್ ಮೇಲೆ ಡಿಪೆಂಡ್ ಅಪಾನ್ ಆಗುತ್ತೆ. ಇದು ಸಣ್ಣಗಿರೋದು ಬಂದು ಮಾಫು, ಚಿಕ್ಲೆಟ್ಸ್ ಅಲ್ಲಿ ಮಾಫು. ಇದು ಬಂದು ಚಿಕ್ಲೆಟ್ಸ್. 40 ರೂಪೀಸ್ ಪೇರ್. ಸೈಜ್ ಅಂಕಲ್? ಸೈಜ್ ಇಲ್ಲಿವರೆಗೂ ಬರುತ್ತೆ. ಇದು 6 ಇಂಚ್ ಬೆಳೆಯುತ್ತೆ. ಏನಿದು? ಹಾರ್ಡ್ ಫಿಶ್ ಜೊತೆ ಬಿಡಬೇಕು. ಇದು ಟೈಗರ್ಸ್. ಇದು ಟೈಗರ್ಸ್. ಫಿಶ್ ಇದು 40 ಇಂದ 50 ರೂಪೀಸ್ ಪೇರ್. ಇದು ಅಂಕಲ್ ಇದು ರೋಸಿ ಬಾರ್ಬ್. ಟಿಂಪೈಡ್ ಬಾರ್ಬ್. ಇದು ಅಂಕಲ್ ಏನ್ ಪೇರು? ಇದರಲ್ಲಿ ಇದು 80 ಇಂದ 100 ರೂಪೀಸ್ ಪೇರ್. ಎಲ್ಲ ಫಿಶ್ ಇದ್ರ ಮೇಲೆ ಇದು ಸ್ವಲ್ಪ ಹಾರ್ಡ್, ಸಮುದ್ರದ ಮೀನ್ ತರ ಇರುತ್ತೆ, ಬಟ್ ಕ್ವಾಲಿಟಿ ಕಲರ್ ಅದೇ 3-4 ತರ ಕಲರ್ಗಳು ಬರುತ್ತೆ. ಹಾರ್ಡ್. ಅಫ್ಕೋರ್ಸ್ ಇದು ಎಲ್ರಿಗೂ ಗೊತ್ತಿರುತ್ತೆ ಫಿಶ್. ಆಮೇಲೆ ಎಲ್ಲರೂ ಲೈಕ್ ಮಾಡೋಂತ ಫಿಶ್ ಇದು. 40-50 ರೂಪೀಸ್ ಪೇರ್. ಇದು ಸ್ವಲ್ಪ ಇದು ಸ್ಪೆಷಲ್ ಅಂದ್ರೆ ಫಿಲ್ಟರ್ ಹಾಕ್ಲೇಬೇಕು ಇದಕ್ಕೆ. ಹೌದೌದು, ಎಲ್ಲದಕ್ಕೂ ಆಕ್ಸಿಜನ್ ಇರಬೇಕು. ಇದು ಒಂದು ಮಾಮೂಲಿ ಜನರಲ್ ಮೌಲಿ ಫಿಶ್, ತುಂಬಾ 40 ರೂಪೀಸ್ ಪೇರ್. 30-40 ಪರವಾಗಿಲ್ಲ ಅಂಕಲ್. ಬೇರೆ ಅಂಗಡಿಲೆಲ್ಲ ನೋಡಿದ್ರೆ ಸಣ್ಣಕ್ಕೆ 60-70 ರೂಪಾಯಿ ಇಸ್ಕೋತಾರೆ. ನಿಮ್ದು ಈ ಒಂದು ಹತ್ರ 2 ಇಂಚ್ ಹತ್ರ ಇದೆ. 40 ರೂಪಾಯಿ ನೋಡಿ ಫ್ರೆಂಡ್ಸ್. 2 ಇಂಚ್ ಇದೆ ನೋಡ್ರಿ, ನೀವೇ ನೋಡ್ತಾ ಇದ್ದೀರಾ. 2 ಇಂಚ್ ಇದೆ ನೋಡಿ, 2 ಇಂಚ್ ಹತ್ರ ಇದೆ ಎಲ್ಲ ಫಿಶ್.
40 rupees ಪೇರ್ ಕೊಡ್ತಾ ಇದ್ದಾರೆ. ಬೇರೆ ಕಡೆ ಎಲ್ಲ ಇಷ್ಟಿರುತ್ತೆ ಮೌಲಿಸು 60-70 ರೂಪಾಯಿ ಹೇಳ್ತಾರೆ. ಅದಕ್ಕೆ ಎಲ್ಲಿ ಕೇಳಿದ್ರು ತಾತನ ಅಂಗಡಿ ಹತ್ರ ಹೋಗಿ ಕಮ್ಮಿ ಕೊಡ್ತಾರೆ ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ ಇರ್ಬೋದು. ಓಕೆ, ಜೀಬ್ರಾ ಅಲ್ಲ, ಇದರಲ್ಲಿ ಡ್ಯಾನಿಯಲ್ ಅಂತಾರೆ. ಡ್ಯಾನಿಯಲ್ ಡ್ಯಾನಿಯಲ್ ಜೀಬ್ರಾ ಬಂದು ರೋಸ್ ಕಲರ್ ಬರುತ್ತೆ, ಪಿಂಕ್. ಇದು ಬಂದು 3-4 ಕಲರ್ ಬರುತ್ತೆ. ಡ್ಯಾನಿಯಲ್ಸ್ 40 rupees ಪೇರ್. ಇದು ಬಿಗಿನರ್ಸ್ ಫಿಶ್ ಅಂತಾನೆ. ಹೌದೌದು, ಈಸಿ ಟು ಮೇಂಟೈನ್ ಮಾಡಬಹುದು. ಗಲೀಜು ಕಮ್ಮಿ, ತಿಂಗಳಾದ್ರೂ ಕ್ಲೀನ್ ಮಾಡಿಲ್ಲ ಅಂದ್ರೆ ನಡೆಯುತ್ತೆ. ಹಾರ್ಡ್ ಫಿಶ್ ಹಾಕಿಲ್ಲ ಅಂದ್ರೆ ಇರ್ತಾವೆ, ಸ್ವಲ್ಪ ಇರ್ತವೆ, ಏನ್ ತೊಂದ್ರೆ ಬೇಡ ಇದಕ್ಕೆ. ಆರಾಮಾಗಿ 40 rupees. ಇದು 40 rupees ಪೇರು. ಓಕೆ, ಇನ್ನು ನೋಡಿ ಬಂದ್ರೆ ಏಂಜಲ್. ಏಂಜಲ್ಸ್ ಇದು ನೋಡಿ ಬ್ರೋ. ಏಂಜಲ್ಸ್ ಅಂಕಲ್ ಇದೆ ಹಿಂಗೆ 80 ಇಂದ 100 rupees ಪೇರ್. ಏಂಜಲ್ ಅಂದ್ರೆ ಅದೇನು ಅದು ಲುಕ್ ವೈಸ್ ಏಂಜಲ್ ಅಲ್ಲ, ಬೆಳೆಯುತ್ತೆ, ಈ ಸೈಜ್ ಬೆಳೆಯುತ್ತೆ. ಇದು ಒಂದು 2-3 ವರ್ಷ ಬಾಳಿಕೆ ಬರುತ್ತೆ. ಗಲೀಜ್ ಕಡಿಮೆ, ಮೇಂಟೆನೆನ್ಸ್ ಈಸಿ, ಆರಾಮಾಗಿ ಮಾಡ್ಬೋದು. 2 ಟೈಮ್ ಹಾಕ್ಬೋದಾ ಫುಡ್? 1 time ಸಾಕು. ಆಕ್ಚುಲಿ ಡೈಲಿ 1 time ಕೊಟ್ರು ನಡೀತದೆ, ಏನ್ ತೊಂದ್ರೆ ಇಲ್ಲ. ಜಾಸ್ತಿ ಊಟ ಕೊಟ್ಟಷ್ಟು ನೀರ್ ಗಲೀಜ್ ಜಾಸ್ತಿ ಆಗುತ್ತೆ, ಮೀನುಗಳು ಬಾಳಿಕೆ ಬರಲ್ಲ, ನೀರು ಸ್ಮೆಲ್ ಬಂದ್ಬಿಡುತ್ತೆ. ಲಿಮಿಟ್. ಗಪ್ಪೀಸ್ ಖಾಲಿ ಆಗಿದೆ. ಓಕೆ, ಲೈಫ್ ಫುಡ್ ಇದೆ. ಓಕೆ, ಲೈಫ್ ಫುಡ್ ಎಲ್ಲ ಇದೆ. ಇದು ಏಂಜಲ್ಸ್ ಮರಿ. ಇದು ಅಂಕಲ್ ಚಿಕ್ಕದು 50 ರೂಪಾಯಿ ಜೋಡಿ. ಓಕೆ, ಅದು ಇದು ಪೇರ್ ಕೇಳಿ. ಅದು 100 rupees ಪೇರ್. ಡಬಲ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಫ್ ರೈಟ್, ಚಿಕ್ಕ ಮರಿ, ಅದು ದೊಡ್ಡ ಮರಿ. ಓಕೆ, ಮೇಲ್ಗಡೆ ನೋಡಬಹುದು ಫ್ರೆಂಡ್ಸ್, ಬೆಟಾ ಫಿಶ್, ಐ ಮೀನ್ ಫೈಟರ್ ಬೆಟಾ. ನಮ್ ಲೋಗ ಆಮೇಲೆ ಅದ್ರ ಬಗ್ಗೆ ಲಾಸ್ಟ್ ಟೈಮ್ ಮಾತಾಡೋಣ. ಇನ್ನು ಬೇರೆ ಇದೆ, ಬನ್ನಿ ಹೋಗೋಣ. ಇದು ಬಂದು ನಾರ್ಮಲ್ ಗುರಾಮಿಸ್. ಅಂಕಲ್, ಈ ಫಿಶ್ ಬಗ್ಗೆ ನನಗೂ ಸ್ವಲ್ಪ ಐಡಿಯಾ ಇದೆ. ಸಖತ್ ಮೀನ್ ಮಾತ್ರ, ಬಾಳಿಕೆ ಚೆನ್ನಾಗಿ. 3 ತಿಂಗಳು ನಾನು ಎತ್ತಿಟ್ಬಿಟ್ಟಿದೆ. ಬೇಜಾರಾಗ್ಬಿಟ್ಟು ಕ್ಲೀನ್ ಮಾಡೋದು ಹಿಂಸೆ ಆಗಿ 3 ತಿಂಗಳು ಮಂಚದ ಕೆಳಗೆ ಬಿಟ್ಟಿದೆ. ಕ್ಲೀನ್ ಮಾಡೋದೇನಂದ್ರೆ ನಾರ್ಮಲ್ ಫುಡ್ ಹಾಕ್ತಾರೆ. ಫುಡ್ ಹಾಕ್ದಾಗ ಬೇಗ ನೀರ್ ಕಲರ್ ಆಗುತ್ತೆ, ನೀರ್ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ನಾವು ಬೇರೆ ತರ ಫುಡ್ಗಳಿದೆ, ಆ ತರ ಹಾಕಿದಾಗ ಕಲರ್ ಆಗಲ್ಲ. ಇದು ಭಯಾನಕ್ ಖತರ್ನಾಕ್ ಅಂತಾನೆ ಹೇಳ್ಬೇಕು. ಹೌದು, 3 ತಿಂಗಳು ಬಿಟ್ಬಿಟ್ಟಿದೆ, ಏನ್ ಹಾಕಿರ್ಲಿಲ್ಲ, ಆಕ್ಸಿಜನ್ ಬೆಳೆಯುತ್ತೆ. ಇದು ಸಮಸ್ಯೆನೇ ಬೇಡ ಅಂದ್ಬಿಟ್ಟಿದ್ದು ನನಗೆ. ಮೈಂಟೈನ್ ಮಾಡಿ ಸುಮ್ ಬಿಟ್ಬಿಟ್ಟಿದೆ ಹೋಗ್ಲಿ ಅನ್ಬಿಟ್ಟು. 3 ತಿಂಗಳಾದ್ಮೇಲೆ ತೆಗೆದು ಅಕ್ವೇರಿಯಂ ಮಂಜಿದ ಕೆಳಗಡೆ ಅಷ್ಟು ಡರ್ಟಿ ವಾಟರ್ ಅಲ್ಲೂ ಬದುಕಿದೆ ಅನ್ನೋ ಗ್ರೇಟ್ ಇದು. ನಮಸ್ಕಾರ ಮಾಡ್ಬಿಡ್ತೀನಿ. ಇದು ವೈಟ್ ಗೋಲ್ಡ್ ಅಂಕಲ್? ಅಲ್ಲ, ಇದು ಮಿಲ್ಕಿ ಕಾರ್ಪ್. ಓಕೆ, ಇದು 120 ಪೇರ್. 120 ಪೇರ್. ಆಸ್ಕರ್ ಇದು ಈಗ ಹೊಸದಾಗಿ ಬಂದಿರೋದು. ಔಸ್ಕೊಂಡ್ಬಿಡಿ ಇದಾವೆ, ಹೊಸದಾಗಿ ಬಂದಿದೆ. ಗ್ರೀನ್ ಬಾರ್ ಅಂತ ಮೊದಲು ಹೇಳಿದ್ರೆ ಆ ತರ ಇವೆಲ್ಲ ಹಾರ್ಡ್ ಫಿಶ್ ಇವೆಲ್ಲ ಲೈವ್ ಎಲ್ಲ ಕೊಡಬಹುದು. ಲೈವ್ ಫುಡ್ಸ್ ಅಂದ್ರೆ ಚಿಕ್ಕ ಮೀನುಗಳು ಹಾಕ್ಬೋದು, ತಿಂತಾವೆ. ಚಿಕ್ಕ ಮೀನುಗಳನ್ನ ತಿಂತಾವೆ. ಅದು ಆಸ್ಕರ್. ಇದು ಆಸ್ಕರ್ ಸೇಮ್. ಇದು ಆಸ್ಕರ್, ಅದು ಆಸ್ಕರ್. ಇದು ಹೆಂಗ್ ಅಂಕಲ್ ಪೇರು? 600 ಇಂದ ಶುರುವಾಗುತ್ತೆ. ಡಿಪೆಂಡ್ ಅಪಾನ್ ಸೈಜ್. ಚಿಕ್ಕ ಸೈಜ್ 450 ಆಗುತ್ತೆ, 350 ಇಂದ ಶುರುವಾಗುತ್ತೆ. ಸೈಜ್ 600 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಹಾರ್ಡ್ ಫಿಶ್, ಹಾರ್ಡ್ ಚಿಕ್ಲೆಟ್ಸ್. ಒಳಗಡೆ ಬಂದಿದೆ ಬ್ಲಾಕ್ ಗೋಸ್ಟ್ ಅಂತ. ಇದ್ರ ಬಗ್ಗೆ ಕೇಳಬೇಕು. ಹಿಂದೆ ಮುಂದೆಲ್ಲ ಓಡಾಡ್ತಾ ಇದೆ. ಅದು ಯಾವ ಮೀನು ಆ ತರ ಓಡಾಡಲ್ಲ, ಆ ತರ ಓಡಾಡುತ್ತೆ. ಬ್ಲಾಕ್ ಗೋಸ್ಟ್ ಅಂತ. ಗೋಸ್ಟ್ ಹೆಸರೇ ಗೋಸ್ಟ್ ಅಂತ ಇಟ್ಬಿಟ್ಟಿದ್ದಾರೆ. ಇದು ಹಿಂದೆ ಮುಂದೆ ಏನೋ 360 ನ ತಿರುಗುತ್ತೆ ನಿಂತ್ಕೊಂಡು ಹಿಂಗೆ. 360 ತರ ತಿರುಗುತ್ತೆ ಫಿಶ್. ಅದು ಬ್ಲಾಕ್ ಗೋಸ್ಟ್. ಸರಿಯಾಗಿದೆ. 3 ಇದೆ, ಚೆನ್ನಾಗಿದೆ. ಇದು ಮಾಮೂಲಿ ಗೋಲ್ಡ್ ಫಿಶ್, ದೊಡ್ಡ ಸೈಜ್. ಗೋಸ್ಟ್ ಅಂಕಲ್ ಪ್ರೈಸ್ ಕೇಳಲಿಲ್ಲ. ಗೋಸ್ಟ್ ಬಂದು ನಿಮ್ಗೆ 500 ಪೇರ್, 450 ಇಂದ 500 ಪೇರು. ಸೈಜ್ ಮೇಲೆ ಹೋಗುತ್ತೆ. ಸೈಜ್ ಮೇಲೆ ಇದು ಅಷ್ಟು ಉದ್ದ ಬೆಳಿಬೋದಾ? ಇಲ್ಲಿವರೆಗೂ ಬೆಳೆಯುತ್ತೆ. ಒಂದು 2.5 ಅಡಿ, 1.5 ಅಡಿ ಮೇಲೆ ಬೆಳೆಯುತ್ತೆ. ಅಂದ್ರೆ ಅಕ್ವೇರಿಯಂ ಎಷ್ಟು ದೊಡ್ಡದಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಊಟ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಾಲಿಟಿ ಫುಡ್ ಕೊಟ್ರೆ ಚೆನ್ನಾಗಿ ಬೆಳೆಯುತ್ತೆ, ಸೈಜು ಬರುತ್ತೆ. ಬರೋ ಆಚೆ ಅಂದ್ರೆ ಬರೋದೇ ಇಲ್ಲ. ಇದು ಶೈ ಫಿಶ್ ಅಂತ ಹೇಳ್ಬೋದೇನ? ಎಲ್ಲಾರು ಜಾಗ ಮಾಡ್ಕೊಟ್ಬಿಟ್ರೆ ಅಲ್ಲೇ ಇದ್ಬಿಡ್ತಾವೆ. ಇಲ್ಲ, ಓಡಾಡ್ತಾವೆ. ಆಕ್ಚುಲಿ ಅದು ಇವಾಗ ಕ್ವಾಲಿಟಿ ಕಮ್ಮಿ ಆಯ್ತು, ಖಾಲಿ ಆಗಿದ್ದಾವೆ, ಅದಕ್ಕೆ ಓಡಾಡ್ತಾ ಇಲ್ಲ. ಜಾಸ್ತಿ ಇದ್ದಾಗ ಒಂದ್ರ ಪಕ್ಕ ಒಂದು ಓಡಾಡ್ತಾ ಇರ್ತಾವೆ. ಹಂಗೆ ಒಳಗಡೆ ಹೋಗ್ಬಿಡೋಣ. ಓಕೆ, ಒಳಗಿಂದ ಬರೋಣ. ಓಕೆ, ಬನ್ನಿ. ಸ್ವಲ್ಪ ತಲೆ. ಓಕೆ. ಇದು ಅಷ್ಟೇ, ಕಾರ್ಪ್ ಅಂತ. ನಮ್ಮವರೆಲ್ಲ ಸಾಮಾನ್ಯ ಗೋಲ್ಡ್ ಫಿಶ್ ಅನ್ಕೋಬಿಡ್ತಾರೆ. ಟೇಲ್ಗಳು ವಿಶೇಷ ಇದ್ರಲ್ಲಿ. ನಾರ್ಮಲ್ ಕಾರ್ಪ್ಗೂ ಈ ಟೇಲ್ಗೂ ದೊಡ್ಡದಾಗಿ ಬೆಳೆದ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಪೇರ್ ಬಂದು 250 ಇಂದ 300 ಸೈಜ್ ಮೇಲೆ. ಕೆಳಗಡೆ ನೋಡಿದ್ರೆ ಫ್ರೆಂಡ್ಸ್ ಒಂದೊಂದೇ ಫೇವರೇಟ್ ಫಿಶ್ ಇದೆ ಎಲ್ರಿಗೂ ಹೇಳ್ಬೇಕು. ಇದು ಏನು ಅಂದ್ರೆ 600 ಜಾತಿ ಮೀನಲ್ಲಿ ಹೇಳಿದ ಮಾತು ಕೇಳೋದು, ನಮ್ಮನ್ನ ಸೆನ್ಸ್ ಮಾಡೋದು ಅಂದ್ರೆ ಇವೆ. ಇದೊಂದೇ ಫ್ಲೋರಾನ್ ಅಂದ್ರೆ ಓನರ್ನ ಕಂಡು ಹಿಡಿಯುತ್ತೆ. ಹೌದು, ಊಟ ಯಾರು ಕೊಡ್ತಾ ಇರ್ತಾರೆ ಅದು ಫ್ರೆಂಡ್ಲಿ ಆಗಿರುತ್ತೆ. ಹೌದೌದು, ನಾವು ಬಂದಿಲ್ಲ ಊಟ ಹಾಕಿಲ್ಲ ಅಂದ್ರೆ ನಮ್ ಬಂದಿದ ತಕ್ಷಣನೇ ಹೊಡಿಯೋದು, ಗ್ಲಾಸ್ ಹೊಡಿಯೋದೆಲ್ಲ ಎಲ್ಲ ಮಾಡುತ್ತೆ. ಇದು ಆ ತರ ಮೀನ್ ಇದು.
ಇದೇನ್ ಅಂಕಲ್ ಇದು ಪೇರ್ ಇದು ಬಂದು 2000 ದಿಂದ ಶುರು ಆಗುತ್ತೆ. ಸಿಂಗಲ್ ಮೇಲೆ ಡಿಪೆಂಡ್, ಪೇರ್ ಎಲ್ಲ ಬರಲ್ಲ. ಎಲ್ಲ ಸಿಂಗಲ್ ಗಳೇ ಇವೆಲ್ಲ. ಇದು ಚಿಕ್ಕ ಮರಿ ನೋಡಕ್ ತುಂಬಾ ತುಂಬಾ ಕ್ಯೂಟ್ ಆಗಿದೆ. ಕ್ಯೂಟ್ ಆಗಿದೆ ನೋಡಿ. ಇನ್ನು ಒಂದ್ 2 ಇಂಚ್ ಇರ್ಬೋದಾ? 2.5 ಇಂಚ್ ಇದೆ ಅಷ್ಟೇ. ಇಲ್ಲಿಂದ ಜಾಸ್ತಿ ಇದೆ. 2000 ಇದು 2000 2200 2200 ಸ್ವಲ್ಪ ದೊಡ್ಡ ಸೈಜ್ ಇದೆ. ಇದು 2500. ಇದು ಬಂದ್ಬಿಟ್ಟು ಅಂಕಲ್ ವೈಟಾ ಎಲ್ಲ ಅಷ್ಟೇನೆ. ಇದು 2500. ಇದು ಸ್ವಲ್ಪ ದೊಡ್ಡ ಅದು ಕಲರ್ ಒಂದೇ ಕಲರ್ ಇರುತ್ತೆ, ಅದು ಒಂದೇ ಕಲರ್ ವೈಟ್. ಬಟ್ ಚಿಕ್ಕದಂತೂ ತುಂಬಾ ಕ್ಯೂಟ್ ಆಗಿದೆ. ಬೇಕಂದವರು ಆರಾಮಾಗಿ ತಗೊಂಡು ಹೋಗ್ಬೋದು ಅಂಕಲ್. ಇದು ಸಿ ಏಂಜಲ್ ಸ್ಕ್ಯಾಟ್, ಸ್ಕಿ ಏಂಜಲ್ ಸ್ಕ್ಯಾಟ್. ಓಕೆ, ಕೆಳಗಡೆ ಕ್ಯಾಟ್ ಫಿಶ್ ಅಲ್ಲ, ಅದು ಬಂದು ಇದು ರೆಡ್ ಟೈಲ್ ಶಾರ್ಕ್. ರೆಡ್ ಟೈಲ್ ಶಾರ್ಕ್ ಡಾಟ್ಸ್ ಇದೆಯಲ್ಲ, ಗೋಲ್ಡನ್ ಕಲರ್ ಬಂದು ಡಾಟ್ಸ್ ಬರುತ್ತೆ. ಓಕೆ, ಇದರಲ್ಲಿ ಅದ್ರಲ್ಲಿ. ಓಕೆ ಓಕೆ. ಬಟ್ ಇನ್ನು ಬರ್ಬೇಕು, ಇನ್ನು ಬೆಳಿಬೇಕು. ಇಲ್ಲ, ಇಷ್ಟಿಷ್ಟಾಗಲೇ ಬೆಳಿತವೆ. ಇದು ಅಷ್ಟೇ, ಮೇಂಟೆನೆನ್ಸ್ ಈಸಿ. ಮೇಂಟೆನೆನ್ಸ್ ಇದೆ. ದೊಡ್ಡ ಸೈಜ್ ಒಂದು 2-3 ಅಡಿ 4 ಅಡಿ ಸರಿ ಸೆಟಪ್ ಆದ್ರೆ 2-3 ತಿಂಗಳು ಕ್ಲೀನ್ ಮಾಡಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ. ಅದು ಸಿ ಏಂಜಲ್, ಇದು ಸ್ಕ್ಯಾಟ್. ಏಂಜಲ್ ಫಿಶ್ ನೋಡಿದ್ರಲ್ಲ, ಅದರಲ್ಲಿ ಇದು ಸಿ ಏಂಜಲ್ ಸ್ಪೆಷಲ್. ಅದು ಓಡಾಡೋದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಚೆನ್ನಾಗಿರುತ್ತೆ, ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತದೆ. ಓಕೆ, ಖಾಲಿ ಇದೆ. ಶಾರ್ಕ್ ಫಿಶಸ್ ಇದೆ. ಶಾರ್ಕ್ ನಾರ್ಮಲ್. ಇದು ಅಂಕಲ್ ಪೇರು ಅದು ಬಂದು ಮಾಮೂಲಿ 60 ರೂಪಾಯಿ ಜೋಡಿ. 60 ರೂಪಾಯಿ ಜೋಡಿಗೆ ಶಾರ್ಕ್ ಸಿಗುತ್ತೆ ನೋಡಿ. ಏನ್ ಆಕ್ಟಿವ್ ಇದಾವೆ. ಆಚೆ ಗೀಚೆ ಜಂಪ್ ಹೊಡಿದಾವ? ಏನಿಲ್ಲ. ಈಗ ಇದು ಅಂಕಲ್ ಪೇರು ಅದು 500 ಇಂದ 600 ಸೈಜ್ ಮೇಲೆ. 300 ಗೂ ಬರುತ್ತೆ, ಚಿಕ್ಕ size. ದೊಡ್ಡ ಸೈಜ್ 300 ವರ್ಕೌಟ್ ಆಗಲ್ಲ. ಸೈಜ್ ಇದಾವೆ. ಏನ್ ಆಕ್ಟಿವ್ ಇದಾವೆ ಬ್ರೋ ನೋಡಿ, ನೋಡ್ತಾ ಇದೀರಲ್ಲ ಏನ್ ಆಕ್ಟಿವ್ ಇದಾವೆ, ಏನ್ ಸ್ಪೀಡ್ ಓಡಾಡ್ತಾವೆ. ಹೌದೌದು. ಡಿಫ್ರೆಂಟ್ ಬಟ್ ಸೈಜ್ ಚೆನ್ನಾಗಿದೆ. ಸೈಜ್ ಇನ್ನೊಂದು ಮೈನ್ ಫಿಶ್ ಹೋಗ್ತಾ ಇದೆ ಇವಾಗ. ಏನಪ್ಪಾ ಅಂದ್ರೆ ವಾಸ್ತು ಮೀನ್ ಅಂತ ಕರೀತಾರೆ. ಈಗ ಅರೋನಾ ಫಿಶ್ ವಾಸ್ತು ಮೀನ್ ಅಂತಾನೆ ತುಂಬಾ ಫೇಮಸ್. ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ತುಂಬಾ ಬಿಸ್ನೆಸ್ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಇಡೋ ಮೀನು ತುಂಬಾ ಫೇವ್ರೇಟ್ ಎಲ್ಲಾರ್ಗು. ಇದು ರೇಟ್ ಏನ್ ಅಂಕಲ್ ಅರೋನಾ ಇದೆ? ಇದು ನಾರ್ಮಲ್ ಸಿಲ್ವರ್ ಮೇಲೆ ಕಲರ್ ಇದೆ, ಕೆಳಗೆ ಸ್ವಲ್ಪ ಬಗ್ಬೇಕು. ಅಲ್ಲಿ ಮೇಲಿದಾವ್ ನೋಡಿ ಸಿಲ್ವರ್. ನೋಡ್ತಾ ಇದೀರಲ್ಲ, ಇದು ಬಿಸ್ನೆಸ್ ಮ್ಯಾನ್ ಗಳು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಇದು ಏನಂತದ್ ಏನಿಲ್ಲ. ಈಗ ನಾವ್ ಇದಕ್ಕೆಲ್ಲ ಲೈವ್ ಕೊಡಲ್ಲ, ಲೈವ್ ಫುಡ್ ಕೊಡಲ್ಲ, ಮಾಮೂಲಿ ಫುಡ್ ತಿನ್ನುತ್ತೆ. ಫಿಶ್ ತಿಂತಾವೆ, ಇದು ತಿಂತವೆ, ಗೋಡಿ ಮಾಡಲ್ಲ. ನಾನು ವೆಜಿಟೇರಿಯನ್ ಪ್ಯೂರ್ ವೆಜಿಟೇರಿಯನ್. ಹೌದೌದು. ಏನ್ ಲಕ್ಷಗಟ್ಟಲೆ ಇದು ವಾಸ್ತು ಮೀನ್ ಅಂತಾನೆ ಫೇಮಸ್. ಹೌದೌದು. ಓಕೆ, ಇನ್ನು ಮುಂದೆ ಇನ್ನು ಇದಾವೆ ಫ್ರೆಂಡ್ಸ್, ನೋಡೋಣ ಬನ್ನಿ, ಇನ್ನು ಕೇಳೋಣ ಬನ್ನಿ. ಇದೆಲ್ಲ ಏನ್ ಅಂಕಲ್ ಫುಡ್ಸ್? ಫುಡ್ಗಳು ಇದೆಲ್ಲ ಸಣ್ಣ ಪುಟ್ಟ ಹುಡುಗರು ಬರ್ತಾ ಇರ್ತಾರೆ. 10 ರೂಪಾಯಿ 20 ರೂಪಾಯಿ ಕ್ಯೂಬ್ ಫುಡ್ಸ್ ಇದಾವೆ. ಓಕೆ, ಇನ್ನು ನೋಡಿ ಚಾಂಪಿಯನ್ ಫುಡ್, ಆಪ್ಟಿ ಬಾಬು, ಪ್ಲಾಂಟ್ಸ್ ಕೂಡ ಇದಾವೆ. ಓಕೆ, ಮೇಲ್ಗಡೆ ಎಲ್ಲ ಫೈಟ್ ಫುಡ್ಗಳು, ಇದೆಲ್ಲ ಫೈಟರ್ಗಳು, ಫೈಟರ್ ಫಿಶ್ಗಳು, ಬೆಟರ್ ಫಿಶಸ್. ಅವಾಗ ಇದರಲ್ಲಿ ಕಾಂಪಿಟೇಷನ್ ಮಾಡೋ. ಇವಾಗ ನಡೀತದೆ, ಬಟ್ ಈ ಫಿಶ್ ಗಳಿಗೆ ಇದು ಕ್ರೇಜ್ ಅಂತೂ ಬೆಟ್ಟಿಂಗ್ ಎಲ್ಲ ಆಡೋರು ಫೈಟ್ ಬಿಟ್ಬಿಟ್ಟು. ನಾವು ಚಿಕ್ಕ ವಯಸ್ಸಲ್ಲಿ ಇದಾಗ ನೋಡಿದ್ವಿ, ನಾವ್ ಆಡಿಲ್ಲ. ಈ ಮೀನ್ಗಳನ್ನ ಬಿಟ್ಬಿಟ್ಟು ಫೈಟರ್ ಫಿಶ್ ನ ಬೆಟ್ಟಿಂಗ್ ಆಡೋರು 1000 ರೂಪಾಯಿ ಗಟ್ಲೆ ಆಗ್ಲೇ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಎಲ್ಲ ಕಮ್ಮಿ ಆಗಿದೆ. ಬಟ್ ಬರ್ತಾರೆ ಹುಡುಗರು. ಪ್ರೈಸ್ ಇದೆ ಇದೆಲ್ಲ ಬಂದು ನಿಮ್ಗೆ 160, 150, 200 ರೂಪಾಯಿ ಒಳಗಡೆನೆ. 200 ರೂಪಾಯಿ ಒಳಗಡೆ. ಬಟ್ ಇವಂತೂ ಈಸಿ ಮೈಂಟೆನೆನ್ಸ್. 60 ದಿನ 50 ದಿನ ಕೇರ್ ಮಾಡಿಲ್ಲ ಅಂದ್ರೆ ಆರಾಮಾಗಿ ಇರ್ತವೆ, ಏನ್ ತೊಂದ್ರೆ ಇಲ್ಲ. ಇದು ಅಂಕಲ್ ಅರ್ಧ ಮೂನ್, ಅದೇನು ಫುಲ್ ಮೂನ್ ಅಂತ? ಇದೆಲ್ಲ ಫುಲ್ ಮೂನ್. ಅದೇ ಫುಲ್ ಮೂನ್ ಅಂದ್ರೆ ಏನು? ಫುಲ್ ರೌಂಡ್ ಬರುತ್ತೆ. ಒಂದು ಸುಮ್ನೆ ಹಂಗೆ ಎತ್ಕೊಂಡು ಇಲ್ಲ ಇದೆ ನೋಡಿ, ಯಾವ್ದನ್ನು ಒಂದು ತಗೊಳ್ಳಿ, ಪರವಾಗಿಲ್ಲ. ಅಲ್ಲೇ ಇಲ್ಲ, ತೆಗ್ರಿ. ಆ ತರ ಫುಲ್ ಮೂನ್. ಓಕೆ, ನೋಡ್ತಾ ಇದೀರಲ್ಲ, ಅಂದ್ರೆ ಫುಲ್ ಮೂನ್ ಅಂದ್ರೆ ಫುಲ್ ರೆಕ್ಕೆ ಇರೋದು, ಫುಲ್ 180 ಡಿಗ್ರಿ. ಅದು ಏನಿದೆ ಚಂದ್ರನ್ ತರ ಅರ್ಧ ಚಂದ್ರ ಪೂರ್ತಿ ಬರುತ್ತಲ್ಲ, ಅದೇ ಫುಲ್ ಮೂನ್. ಫುಲ್ ಮೂನ್. ಓಕೆ, ಒಳ್ಳೆ ಫೆದರ್ಸ್ ಎಲ್ಲ ಹೆಂಗಿದೆ ಅಂದ್ರೆ ಇದು ಟೇಲ್ಗಳೆಲ್ಲ ಅಷ್ಟು ಕ್ಲೀನ್ ಆಗಿ ಬರುತ್ತೆ. ಅದು ನೋಡಕ್ಕೆ ಒಂಥರ ಅದೇ ಲುಕ್. ಇದು 200. ಹೌದು. ಇದು ಇಂಪಾರ್ಟೆಂಟ್ ಅಂಕಲ್, ಏನು ವೆರೈಟಿ ಇದು? ಕಲೆಕ್ಷನ್ಸ್ ಎಲ್ಲ ತುಂಬಾ ರೇರ್ ಇದೆ. ಇದೆಲ್ಲ ಕಲರ್ಗಳು ಒಂದೇನೆ, ಇದರಲ್ಲೂ ಬರುತ್ತೆ. 350, 400 ವರೆಗೂ ಓಡುತ್ತೆ. ವೆರೈಟಿಗಳು ಬೇರೆ ಬೇರೆ ಬರ್ತವೆ. ಅಂದ್ರೆ ನಾವು ನಾರ್ಮಲ್ ಅಂಗಡಿಲೆಲ್ಲ ನೋಡಿದ್ದು, ಸಾಮಾನ್ಯವಾಗಿ ನೋಡೋದು ಬ್ಲೂ ಕಲರ್, ರೆಡ್ ಕಲರ್, ಎರಡು ಬ್ಲೂ ರೆಡ್ ಮಿಕ್ಸ್, ಜಾಸ್ತಿ ಕೇಳ್ತಾರೆ ಬ್ಲಾಕ್. ಎಲ್ಲ ಅಂಗಡಿಗಳಲ್ಲಿ ಅದನ್ನೇ 200 ಹೇಳ್ತಾರೆ. ನಿಮ್ಮ ಹತ್ರ ವೆರೈಟೀಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿ. ಅದೇ ಕಲರ್ಸ್ ಇಲ್ಲಿ ಬರೋರೆಲ್ಲ ಕೇಳ್ತಾರೆ, ಡಬಲ್ ಅಂತಲ್ಲ, ಸಿಕ್ಕಾಪಟ್ಟೆ ಕಲರ್. ಇನ್ನೂ ಸಾಲದು, ಇನ್ನೂ ಬೇರೆ ಕಲರ್ ತೋರಿಸಿ ಅಂತ. ಇನ್ನೂ ಇಂಪಾರ್ಟೆಂಟ್ ಬೇಕು, ಇನ್ನೂ ಕಲರ್ಗಳು.
ಒಂದು ಕನಿಷ್ಠ ಅಂದ್ರೆ ಒಂದು 20-25 ಕಲರ್ ಇದೇ ಇರುತ್ತೆ. ಅಂದ್ರೆ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ. ಫೈಟರ್ ಫಿಶ್ ಡಿಮ್ಯಾಂಡ್ ಏನಿಲ್ಲ, ನಾರ್ಮಲ್ ಆಗಿ ಓಡ್ತಾ ಇರುತ್ತೆ. ಅಂದ್ರೆ ಡಬಲ್ ಕಲರ್ಸ್ ಅರೆ ತುಂಬಾ ಕಲರ್ಸ್ಗಳು ತಗೊಂಡು ಹೋಗ್ತಾರೆ. ಕೆಲವರು ಇದು ಸಿಂಗಲ್ ಕಲರ್ಸ್ ಅಂದ್ರೆ ರೆಡ್ ಕಲರ್, ಬ್ಲೂ ಕಲರ್ ಈ ತರ ಎಲ್ಲ ಲೈಕ್ ಮಾಡ್ತಾರೆ. ಕೆಲವರು ನೋಡಿ ಮಲ್ಟಿ ಕಲರ್ ಮಲ್ಟಿ ಕಲರ್ಗಳೆಲ್ಲ ಇದ್ ಮಾಡ್ತಾರೆ. ಸೊ ಅವಾಗ ಅದು ಒಬ್ಬೊಬ್ಬರಿಗೆ ಒಂದೊಂದು ಸೆಲೆಕ್ಷನ್. ಮಲ್ಟಿ ಕಲರ್ಸ್, ಬಟ್ ಅದು ಸಿಂಗಲ್ ಕಲರ್ ಗಿಂತ ಡಬಲ್ ಕಲರ್ ನೋಡಕ್ ಲುಕ್ ಆಗಿದೆ. 200 rupeesಗೆ ಸಿಗ್ತಾ ಇದೆ. ಬೇರೆ ಕಡೆ ಎಲ್ಲ 300-400 ರೂಪಾಯಿ ಹೇಳೋರು ಇದಾರೆ. ನಾನು ಕೇಳ್ಕೊ ಬಂದಿದ್ದೀನಿ. ಅಂಕಲ್ ಹತ್ರ ಬನ್ನಿ, ಅಂಕಲ್ ಅಡ್ರೆಸ್ ನಾನು ಆಮೇಲೆ ಹಾಕ್ತೀನಿ, ಅವೆಲ್ಲ ಲಾಸ್ಟ್ ಅಲ್ಲಿ ನೋಡ್ತೀನಿ. ಇಲ್ಲಿ ಬಂದು ತಗೊಳ್ಳಿ, ಕಮ್ಮಿ ಕೊಡ್ತಾ ಇದಾರೆ ಫಿಶ್ಗಳು ಬೇರೆ ಅಂಗಡಿಗಳಲ್ಲಿ ಕಂಪೇರ್ ಮಾಡಿದ್ರೆ. ನಮ್ಮ ಫ್ರೆಂಡ್ಸ್ ಸಜೆಷನ್ ಮಾಡಿದ್ರು, ಅಫ್ಕೋರ್ಸ್ ಚಾಮರಾಜಪೇಟೆಯಲ್ಲಿ ಎಲ್ಲ ಇದೆ, ದಯವಿಟ್ಟು ಬಂದು ವಿಸಿಟ್ ಮಾಡಿ. ಎಲ್ಲಿ ಅಂತ ಹೇಳ್ತೀನಿ ನನ್ನ ಅಡ್ರೆಸ್. ಅಂಕಲ್ ಇನ್ನು ಯಾವ ಈ ಕಡೆ ಬೇರೆ ಇದಾವೆ? ಇದು ಬಂದು ಓಕೆ, ಡಿಸ್ಕಸ್ ಫಿಶ್. ಇದು ಏನಂಕಲ್ ಸ್ಪೆಷಾಲಿಟಿ? ಇದು ಏನು ಅಂದ್ರೆ ಅಮೆಜಾನ್ ಬೇರೆ ದೇಶದ ಇದು, ನಮ್ ಕಂಟ್ರಿದಲ್ಲ. ಮೇಂಟೆನೆನ್ಸ್ ಈಸಿ. ಬೆಳೆದ್ರೆ ಇಷ್ಟಿಷ್ಟಗ್ಲ ಬೆಳೀತದೆ. ಮಾರ್ಕೆಟಿಂಗ್ ಇದೆ. ಔಟ್ ಆಫ್ ಕಂಟ್ರಿಲಿ ಏನಿಲ್ಲ ಅಂದ್ರೆ 15,000-20 ಸಾವಿರ ಓಡುತ್ತೆ ಪೇರು. 15,000-20 ಸಾವಿರ ದೊಡ್ಡ ಸೈಜ್ಗಳು. ಇದರಲ್ಲೂ ಸುಮಾರು ಕಲರ್ಗಳಿದೆ. ನಾನು 3,500 ರೂಪಾಯಿ ಕೊಡ್ತೀನಿ ಪೇರು. 3,000 ತಗೊಂಡು ಹೋಗ್ತಾರೆ. ಬಟ್ ಇದೇನು ಅಂದ್ರೆ ಫುಡ್ ನಾರ್ಮಲ್, ಬೇಗ ಗಲೀಜಾಗ. ಸಣ್ಣ ಇದಕ್ಕೆ ಟೆಟ್ರಾಬಿಟ್ಸ್ ಅಂತ ಬರುತ್ತೆ, ಅದ್ ಹಾಕಿದ್ರೆ ಸಾಕು, ಏನ್ ತೊಂದ್ರೆ ಇಲ್ಲ. 3,500 ಪೇರ್ ಸೈಜ್ ಮೇಲೆ ಡಿಪೆಂಡ್. ಅದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಹೌದೌದು. ಓಕೆ, ವಿದೌಟ್ ಟೆಟ್ರಾಸ್. ವಿದೌಟ್ ಇದು ಗೊತ್ತಲ್ಲ ಟೆಟ್ರಾಸ್ ಇತ್ತೀಚೆಗೆ ಬಂದಿರೋಂತ ಫಿಶಸ್ ಅಲ್ಲಿ ಇದೆ. ಯಾವ ಮನೇಲಿ ಜನ ಲೈಕ್ ಮಾಡ್ತಾರೆ ಇದೆಲ್ಲ ನೋಡಿ ನೋಡಿ ಬೇಜಾರಾಗಿ. ಬೇರೆ ಕಲರ್ಸ್ ಚೆನ್ನಾಗಿ ಓಡಾಡ್ತಾರೆ. ಕಲರ್ಸ್ 6 ಕಲರ್ ಬರುತ್ತೆ. 6 ಕಲರ್ ಬರ್ತವೆ. ಇದೇಂಗ ಅಂಕಲ್ ಪೇರು? ಈ 100 ರೂಪೀಸ್ ಪೇರು. ಈಗ ಕಡಿಮೆ ಆಗಿದೆ. 100 ರೂಪೀಸ್ ಜಾಸ್ತಿ ಓಡ್ತಾ ಇತ್ತು. ಮಾರ್ಕೆಟ್ ಬಂದಿರೋದು ಹೊಸ ಫಿಶ್, ಟ್ರೆಂಡಿಂಗ್ ಅಲ್ಲಿ ಇರೋ ಫಿಶ್, ಎಲ್ಲರ ಮನೇಲಿ ಇರೋ ಫಿಶ್. ಇದು ಮೈಂಟೈನ್ ಹೆಂಗೆ? ಈಸಿ. ಏನ್ ಆಕ್ಸಿಜನ್ ಮೈಂಟೈನ್ ಮಾಡ್ಬೇಕು, ವಾಟರ್ ಚೇಂಜ್ ಇರಲೇಬೇಕು. 24 hour ಆಕ್ಸಿಜನ್ ಇದ್ರೆ ಯಾವ ಮೀನು ಹೋಗಲ್ಲ, ಸಾಮಾನ್ಯವಾಗಿ ಹೋಗಲ್ಲ. ವಿತೌಟ್ ಆಕ್ಸಿಜನ್ ಅಂದ್ರೆ ಗುರಾಮಿ, ಶಾರ್ಕು, ಕೆಲವೊಂದು ಐಟಮ್ ಇರ್ತವೆ, ಅವೆಲ್ಲ ಆಕ್ಸಿಜನ್ ಇಲ್ಲ ಅಂದ್ರೆ ಇರ್ತವೆ. ಕೆಲವೊಂದಕ್ಕೆ ಆಕ್ಸಿಜನ್ ಇರ್ಬೇಕು. ಇದಕ್ಕೆ ಕೃತಕ ನಾವು ಉಸಿರಾಡೋದು ಹೆಂಗೆ ಹಂಗೆ ಮೀನು ಉಸಿರಾಡೋದು ನೀರಲ್ಲೇ. ಅದರಿಂದ ಆಕ್ಸಿಜನ್ ಇದ್ರೆ ತೊಂದ್ರೆ ಏನಿಲ್ಲ, ಆರಾಮಾಗಿರ್ತವೆ. ಇದು ವಾಟರ್ ಚೇಂಜ್ ಹೆಂಗೆ? ತಿಂಗಳಿಗೊಂದ್ಸರಿ, 15 ದಿನ ತಿಂಗಳಿಗೊಂದ್ಸರಿ. ನಾವ್ ಮಾಡಿದ್ರು ಅಷ್ಟೇ, ತಿಂಗಳಿಗೊಂದ್ಸರಿ ಅರ್ಧ ಚೇಂಜ್ ಮಾಡ್ತೀವಿ. ಅದು ಮೈನ್ ಅಂಕಲ್, ಇದ್ರ ಬಗ್ಗೆ ಕೇಳಬೇಕು. ಸುಮಾರು ಜನ ಕಂಪ್ಲೇಂಟ್ ಹೇಳ್ತಾರೆ, ಫಿಶ್ ಮೈಂಟೈನ್ ಮಾಡ್ರಿ ತಂದ ತಕ್ಷಣ ಸತ್ತೋಗ್ಬಿಡುತ್ತೆ. ಒಂದಿನ ಇರ್ಲಿಲ್ಲ, ನಿನ್ನೆ ತಗೋ ಬಂದ್ವಿ, ಇವತ್ತು ಹಾಕಿದ್ವಿ ಸತ್ತೋಯ್ತು, ಅದೊಂದ್ ರೀಸನ್. ಇನ್ನೊಂದ್ 10 ದಿನ ನೀರ್ ಚೇಂಜ್ ಮಾಡಿದ್ವಿ, ತೊಳ್ದ್ಬಿಟ್ವಿ, ಸತ್ತೋಗ್ಬಿಡ್ತು. ಇನ್ನೊಬ್ರು ಮನೆ ತುಂಬಾ ಜನ ಗೊತ್ತಿಲ್ಲ, ಅದು ಸೋಪ್ ಎಲ್ಲ ಹಾಕಿ ತೊಳಿತಾರೆ ಅಕ್ವೇರಿಯಂ. ಅದ್ರ ಬಗ್ಗೆ ಹೇಳ್ಬೇಕು ಅಂಕಲ್ ನೀವು. ಸೋಪು, ಶಾಂಪೂ, ಸೋಪು ಹಾಕಿ ಏನು ಕ್ಲೀನ್ ಮಾಡಬಾರ್ದು. ಹಂಗೆ ಕ್ಲೀನ್ ಮಾಡಿ, ಯಾವ ನೀರಾದ್ರೂ ಅಷ್ಟೇ. ಕ್ಲೀನ್ ಮಾಡಿದಾಗ ಅರ್ಧ ನೀರ್ ಚೇಂಜ್ ಮಾಡಿ, ಇಲ್ಲ ಮುಕ್ಕಾಲ್ ನೀರ್ ಚೇಂಜ್ ಮಾಡಿ, ಪೂರ್ತಿ ನೀರ್ ಚೇಂಜ್ ಮಾಡೋದು ಬೇಡ. ಯಾಕಂದ್ರೆ ಅದು ಉಸಿರಾಡಿರುತ್ತೆ. ಹಳೆ ನೀರ್ ಸ್ವಲ್ಪ ಇದ್ದಂಗ ನಾವು ಎಕ್ಸ್ಟ್ರಾ ಹಾಕಿದ್ರೆ ಮತ್ತೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಎಲ್ಲ ಬಕೆಟ್ ಹಾಕ್ಬಿಟ್ಟು ತೊಳೆದು ಸೋಪ್ ಹಾಕಿ ತೊಳೆದು ಮತ್ತೆ ಹಾಕ್ತಾರೆ, ಮಾರನೇ ದಿನ ನೀರ್ ಹಾಕ್ತಾರೆ, ಅದಕ್ಕೆ ಸ್ವಲ್ಪ ಸೆಟ್ ಆಗಲ್ಲ. ಬ್ರೀತಿಂಗ್ ಪ್ರಾಬ್ಲಮ್ ಬಂದಾಗ ಮೀನ್ ಸಾಯ್ತವೆ. ಅದರಿಂದ ಹಳೆ ನೀರ್ ಸ್ವಲ್ಪ ಇರ್ಬೇಕು. ಅವಾಗ ಏನಾಗುತ್ತೆ, ಮೀನು ಮೈಂಟೆನೆನ್ಸ್ ಅಡ್ಜಸ್ಟ್ ಆಗುತ್ತೆ, ಲೈಫ್ ಬರುತ್ತೆ. ಅದೇ ಕಂಪ್ಲೇಂಟ್, ಮನೆಗೆ ತಗೊಂಡು ಹೋಗ್ಬಿಡ್ತಾರೆ, ಫುಲ್ ನಾಳೆ ಚೆಲ್ ಬಿಡ್ತಾರೆ, ಹೊಸ ನೀರ್ ಹಾಕ್ಬಿಡ್ತಾರೆ. ಅವ್ರಿಗೆ ಬೆಳ್ಳು ಕಾಣ್ಬೇಕು ಅಂತ ಕಾಣ್ಬೇಕು ಅಂತ ನೋಡ್ತಾರೆ. ಅದ್ರ ಗ್ಲಾಸ್ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ಕೊಂಡು ಸೋಪ್ ಆಗಿ ಚೆನ್ನಾಗಿ, ಅದು ಸೋಪ್ ಹಾಕ್ಬಾರ್ದು. ಸೋಪು ಶಾಂಪು ಹಾಕಿದ್ರೆ ಮೀನ್ ಸಾಯ್ತವೆ. ಎಲ್ಲೇ ತಗೊಳ್ಳಿ, ಕೆಮಿಕಲ್ ಆಗಿರುತ್ತೆ. ಅದು ಉಸಿರಾಡೋದೇ ಅದ್ರ ನೀರಲ್ಲಿ. ನೀರ್ ಚೆನ್ನಾಗಿದ್ರೆ ಮೀನ್ ಹೋಗಲ್ಲ. ಎಲ್ಲ ಕಂಪ್ಲೇಂಟ್ ಗಳೆಲ್ಲ ಮೀನ್ ಸಾಕ್ರ ಅಂದ್ರೆ ಸತ್ತೋಗ್ಬಿಡ್ತವೆ, ಆಗಲ್ಲ, ತೊಳೆದ್ರೆ ಹೋಗ್ಬಿಡ್ತವೆ. ಅದೇ ಗೋಲ್ಡ್ ಫಿಶ್ ಅದು ಅಷ್ಟೇ, 2-3 ದಿನ ಇರುತ್ತೆ, ಹೋಗ್ಬಿಡುತ್ತೆ. ಅದೇ ವಾಟರ್ ಚೇಂಜ್ ಇದೆಲ್ಲ ಅದೇ ಅರ್ಧ ನೀರ್ ಚೇಂಜ್ ಮಾಡ್ಕೋಬೇಕು, ಪೂರ್ತಿ ಮಾಡಕ್ ಹೋಗ್ಬಾರ್ದು. ಸಡನ್ ಆಗಿ ಪೂರ್ತಿ ನೀರ್ ಚೇಂಜ್ ಮಾಡ್ಲೇಬಾರ್ದು. ಊಟ ಲಿಮಿಟ್ ಅಲ್ಲಿ ಇರ್ಬೇಕು. ಓಕೆ ಅಂಕಲ್, ಇದು ಗ್ಲಾಸ್ ಎಲ್ಲ ಮಾರ್ಕ್ ಆಗಿರುತ್ತೆ ಈ ತರ, ಅದೊಂದು ಅದಕ್ಕೆ ಅಂತಾನೆ ಸಾಮಾನ್ಯವಾಗಿ ಎಲ್ರು ಸೋಪ್ ಹೋಗ್ಬೇಕಂದ್ರೆ ಇದು ಹೋಗ್ಬೇಕಂದ್ರೆ ಇದು ಏನಿಲ್ಲ, ನೀರ್ ಎಲ್ಲಿಟ್ಟಿರ್ತೀವೋ ಅಲ್ಲೇ ಇರುತ್ತೆ. ಆದ್ರೆ ಇದು ನಾವು ಸ್ವಲ್ಪ ನೀರ್ ಕಡಿಮೆ ಆಗ್ತಾ ಆಗ್ತಾ ಈ ತರ ಬರುತ್ತೆ. ಆಕ್ಚುಲಿ ಇದು ಏನ್ ತೊಂದ್ರೆ ಏನಿಲ್ಲ. ಇದು ಕಲ್ಲುಪ್ಪು ಹಾಕಿ ತಿಕ್ಬೋದು ಅಂತಾರೆ. ಕಲ್ಲುಪ್ಪು ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ಏನ್ ತೊಂದ್ರೆ ಇಲ್ಲ. ಶಾಂಪೂ ಗಿಂಪು ಸೋಪ್ ಎಲ್ಲ ಹಾಕ್ಬಿಟ್ಟು ಯಾರು ಉಜ್ಬೇಡ್ರಿ ಅಕ್ವೇರಿಯಂನ. ಕಲ್ಲುಪ್ಪು ಯೂಸ್ ಮಾಡ್ರಿ, ಲೈಟ್ ಆಗಿ ರಬ್ ಮಾಡ್ರಿ. ನಿಮ್ದೇನು ಬೆಳ್ಳ ಕಾಣಿಸ್ಬಿಟ್ಟು ಹೆಂಗ್ ವರ್ಲ್ಡ್ ಕಪ್ ಏನ್ ಗೆಲ್ಬೇಕಾಗಿಲ್ಲ. ಮೀನು ಆರೋಗ್ಯ ನೋಡ್ಕೊಳ್ರಿ ಅಷ್ಟೇ. ನಿಮ್ಮ ಆರೋಗ್ಯ ಹೆಂಗೋ ಪಾಪ ಅದಕ್ಕೆ ಹಂಗೆ. ಎಲ್ಲ ಸೋಪ್ ಹಾಕಿ ತೊಳ್ದಿ ಕೆಮಿಕಲ್ ನೀರಲ್ಲಿ ಹಾಕ್ಬಿಟ್ಟು ಯಾಕೆ ಸಾಯಿಸ್ತೀರಾ? ಅದಕ್ಕೆ ವಾಟರ್ ಚೇಂಜ್ ಆಮೇಲೆ ಹೇಳಿದ್ರು ಅಂಕಲ್, ಪೂರ್ತಿ ಚೇಂಜ್ ಮಾಡಬಾರ್ದು, ಅರ್ಧ ನೀರ್ನ ಮಾತ್ರ ಚೇಂಜ್ ಮಾಡ್ಬೇಕು, ಇನ್ನು ಅರ್ಧ ನೀರು ಹೊಸದ್ ಹಾಕ್ಬೇಕು. ಆಮೇಲೆ ಫಿಶ್ನು ಸಡನ್ ಆಗಿ ಬಿಡಬಾರ್ದು.
ಅದೇನ್ ಟೆಂಪರೇಚರ್ ಸೆಟ್ ಮಾಡ್ಬೇಕು ಅದು ಇದು ಅಂತ ಅದು ಏನ್ ತೊಂದ್ರೆ ಏನಿಲ್ಲ. ಈ ಕ್ಲೈಮೇಟ್ ಏನಾಗುತ್ತೆ ಅಂದ್ರೆ ಕೆಲವು ಕಾಸ್ಟ್ಲಿ ಫಿಶ್ ಗೆ ನಾವು ಹೀಟರ್ಗಳು ಹಾಕ್ತಿವಿ, ಬೆಚ್ಚಗಿರುತ್ತೆ. 20 ಡಿಗ್ರಿ ನಾವು ಇದು ಮಾಡ್ಕೊಂತೀವಿ, 28 ಡಿಗ್ರಿ ಕೊಡ್ತೀವಿ. 28 ಕಂಪಲ್ಸರಿ ಇದ್ರೆ ಮೀನು ಹೋಗೋದೇ ಇಲ್ಲ. ಕಾಸ್ಟ್ಲಿ ಫಿಶ್ ನಾವು ಹಾಕ್ಲೇಬೇಕು, ಹಾಕ್ತಿವಿ, ದುಡ್ಡು ಕೊಟ್ಟಿರ್ತೀವಿ, ಮೇಂಟೈನ್ ಮಾಡ್ಲೇಬೇಕು. ನಾರ್ಮಲ್ ಫಿಶ್ ಗಳಿಗೆಲ್ಲ ಏನ್ ಹೀಟರ್ ಹಾಕೋದು ಬೇಡ. ಕೆಲವರೆಲ್ಲ ಹೀಟರ್ ಹಾಕ್ತಾರೆ, ಕೆಲವು ಮೀನು ಚೆನ್ನಾಗಿ ಬರ್ಲಿ ಅಂತ. ಅದಕ್ಕೆ ಕೆಲವೊಂದ್ ಮೀನ್ ಚಳಿಗೆ ಆಗಲ್ಲ. ಹೌದು, ನೀರ್ ಕೋಲ್ಡ್ ಆದ್ರೂ ಕಷ್ಟ, ಸ್ವಲ್ಪ ಬಿಸಿ ಜಾಸ್ತಿ ಆದ್ರೂ ಕಷ್ಟ ಮೀನುಗಳಿಗೆ. ಸೊ ನಾರ್ಮಲ್ ಮೇಂಟೈನ್ ಮಾಡಿದ್ರೆ ಆರಾಮಾಗಿರುತ್ತೆ. ಈ ತರ ಹೀಟರ್ ಮೈಂಟೈನ್ ಮಾಡಿ, ಫಿಲ್ಟರ್ ಮೈಂಟೈನ್ ಮಾಡಿ, ಪ್ರಿಕಾಷನ್ಸ್ ಇರ್ತಾವೆ, ಏನೇನ್ ತಗೋಬೇಕು ಅದನ್ನ ತಗೊಳ್ಳಿ. ಕಾಯಿಲೆ ಅಂತ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ, ವೈಟ್ ಫಂಗಸ್. ಕೆಲವೊಂದು ಐಟಮ್ ಚೆನ್ನೈಯಿಂದ ಬರೋ ಐಟಮ್ ಆಗ್ಬೋದು, ಕಲ್ಕಟ್ಟಾಯಿಂದ ಬರೋ ಐಟಮ್ ಅಲ್ಲಿ ಅಷ್ಟೊಂದು ಏನು ಆಗಲ್ಲ, ಚೆನ್ನಾಗೇ ಇರುತ್ತೆ ನೀರೆಲ್ಲ. ಚೆನ್ನೈಯಿಂದ ಬರೋ ಐಟಮ್ ಅಲ್ಲಿ ನಾವು ಅದನ್ನ ಸರ್ಚ್ ಮಾಡಿ ನೋಡಿ ಕ್ಲೀನ್ ಮಾಡಿ ಮೆಡಿಸಿನ್ ಹಾಕಿ ಕ್ಲೀನ್ ಮಾಡಿ ಆಮೇಲೆ ನಾವು ಕ್ವಾರಂಟೈನ್ ಮಾಡಿ ಹಾಕಿದ್ರೆ ಪ್ರಾಬ್ಲಮ್ ಇರಲ್ಲ. ತಗೊಂಡೋಗೋರ್ ಮನೆಯಲ್ಲೂ ಅದು ಚೆನ್ನಾಗಿರುತ್ತೆ. ಅದಕ್ಕೆ ಮೆಡಿಸಿನ್ ಅಂತ ಸಪರೇಟ್ ಆಗಿ ಮೆಡಿಸಿನ್ ಅಂತ ಬರುತ್ತೆ, ಹಾಕ್ತಾರೆ. ಒಂಚೂರು ಕಲ್ಲುಪ್ಪು ಹಾಕೋರು ನಡೀತದೆ. ಬಟ್ ಇನ್ನೊಂದೇನಂದ್ರೆ ಚೆನ್ನಾಗಿರೋ ಮೀನ್ಗೆ ಎಲ್ಲ ತಂದು ಮೀನ್ ಹಾಕಿದಾಗ ಅದ್ರಲ್ಲಿ ಕಾಯಿಲೆ ಇದ್ದಾಗ ಆ ಮೀನೆಲ್ಲ ಸಾಯ್ತವೆ. ಒಂದ್ರಿಂದ ಇದು ಸ್ಪ್ರೆಡ್ ಆಗುತ್ತೆ, ನೀರಲ್ಲೇ ಸ್ಪ್ರೆಡ್ ಆಗುತ್ತೆ. ಅದು ಹಾಕ್ದಿಲ್ದಂಗ್ ನೋಡ್ಕೋಬೇಕು. ಅಂದ್ರೆ ಕಾಯಿಲೆ ಬಂದ ಅದೇ ವೈಟ್ ಸ್ಪಾಟ್ ಅಂದ್ರೆ ಅದೇ ಬಿಳಿ ಬಿಳಿ ಕಲರ್ ಬೆಳ್ಳಗ್ ಬಂದ್ಬಿಡುತ್ತೆ, ತರ ಎಲ್ಲ ಬರುತ್ತೆ. ಮೀನ್ ಸಪರೇಟ್ ಮಾಡಿ ಟ್ರೀಟ್ಮೆಂಟ್ ಏನಿಲ್ಲ, ಸಪರೇಟ್ ಆಗಿ ಹಾಕ್ಬಿಟ್ಟು ಬ್ಲೂ ಮೆಡಿಸಿನ್ ಇಲ್ಲ ಕಲ್ಲುಪ್ಪು ಹಾಕ್ಬಿಟ್ಟು 2 ದಿನ 3 ದಿನ ಮಾಡ್ಬಿಟ್ಟು ಮತ್ತೆ ಟ್ಯಾಂಕ್ ಅಲ್ಲಿ ಹಾಕ್ಬೋದು, ಅದು ಹೋಗ್ಬಿಡುತ್ತೆ ಅಷ್ಟೇ. ಚಳಿಗಾಲದಲ್ಲಿ ಬರೋ ಮೈನ್ ಡಿಸೀಸ್ ಅಂದ್ರೆ ವೈಟ್ ಸ್ಪಾಟ್ಸ್ ಅಷ್ಟೇ. ಅದಕ್ಕೇನಿಲ್ಲ, ಬ್ಲೂ ಮೆಡಿಸಿನ್ ತಗೊಳ್ಳಿ, ಸಪರೇಟ್ ಆಗಿಡಿ, 1-2 ದಿನ ಟ್ರೀಟ್ಮೆಂಟ್ ಕಲ್ಲುಪ್ಪು ಹಾಕ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಹೋಗ್ಬಿಡುತ್ತೆ. 1-2-3 ದಿವಸ ಹೋಗ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ ಕ್ಯೂರ್ ಆಗಿದೆ ಅಲ್ವಾ ಅಂತ. ಅಂಕಲ್ ಇನ್ನ ನಿಮ್ಮ ಹತ್ರ ಏನೇನ್ ಸಿಗುತ್ತೆ? ಫಿಶ್ ಆಕ್ಸೆಸರೀಸ್ ಆಗಿರ್ಬೋದು, ಫುಡ್ಗಳು ಎಲ್ಲಾ ತರ ಫುಡ್ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಯಾವ ತರ ಫ್ಲೇಕ್ಸ್ ಎಲ್ಲ ಇದಾವೆ, ಎಲ್ಲ ಯಾವ ತರ ಫುಡ್ ಇದಾವೆ, ಸಪರೇಟ್ ಎಲ್ಲ ಸಪರೇಟ್. ಯಾವ ಮೀನಿಗೆ ಬೇಕೋ ಆ ಮೀನುಗಳಿಗೆ ಇಟ್ಟಿರ್ತೀವಿ. ಕೆಲವರೆಲ್ಲ ಕೇಳ್ತಾರೆ ಬಾಳ್ಕೆ ಬರ್ಬೇಕು, ನೀರ್ ಕಲರ್ ಆಗಬಾರ್ದು, ಒಳ್ಳೆ ಫುಡ್ ಕೊಡಿ ಅಂತ. ಒಳ್ಳೆ ಫುಡ್ಗಳು ಇಟ್ಟಿರ್ತೀವಿ, ಒಂದೊಂದು ಕಲರ್ ಬಿಟ್ಕೊಳ್ಳಲ್ಲ, ನಾರ್ಮಲ್ ಫುಡ್ ಎಲ್ಲಾರು ತಗೊಂಡ್ ಹೋಗ್ತಾರೆ, ಕಡಿಮೆ ಬೆಲೆ ಅಂತ ತಗೊಂಡ್ ಹೋಗ್ತಾರೆ. 40 ರೂಪಾಯಿ ಪಾಕೆಟ್ ಅಂತ ತಗೊಂಡ್ ಹೋಗ್ತಾರೆ 100 ಗ್ರಾಮ್. ಆಮೇಲೆ ಸುರ್ದ್ ಬಿಡ್ತಾರೆ, ತಿಂತಾ ಇದಾವೆ. ಊಟ ತಿಂದಿಲ್ಲ ಅಂದಾಗ ಅದು ಇದು 1.5 ಏನು 1.5 ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಗ್ಲಾಸ್ ಬಂದು 1.5 ಅಡಿ ಬಂದು 750 ರೂಪಾಯಿ. ಟ್ಯಾಂಕು ಟಾಪು, ಸ್ಟ್ಯಾಂಡ್ ಅಂದ್ರೆ ಸಪರೇಟ್. ಅದು ಸ್ಟ್ಯಾಂಡು ಸಿಗುತ್ತೆ, ಸ್ಟ್ಯಾಂಡ್ ಸಿಗುತ್ತೆ. ಕಲ್ಲುಗಳು ಎಲ್ಲ ಇದೆ, ಎಲ್ಲ ಕಲ್ಲುಗಳು ಎಲ್ಲ ಇದೆ. ಅಂಕಲ್ ಇದು ಅಡ್ರೆಸ್ ಅಫ್ಕೋರ್ಸ್ ನಮ್ಗೂ ಸ್ವಲ್ಪ ಇಲ್ಲೇ ಓಡಾಡ್ತಾ ಇದ್ರು, ನಮಗೂ ಸ್ವಲ್ಪ ಅಡ್ರೆಸ್ ಕನ್ಫ್ಯೂಸ್ ಆಯ್ತು, ಎಲ್ಲಿ ಅಂತ ನಾವು ಕೇಳ್ಕೊಂಡೇ ಬಂದಿರೋದು. ಕರೆಕ್ಟ್ ಆಗಿ ನಮ್ಮ ವ್ಯೂವರ್ಸ್ಗೆ ಅಡ್ರೆಸ್ ನಂಬರ್ 90 ಅಡ್ರೆಸ್ ತಿಳ್ಕೊಳ್ಳಿ ಫ್ರೆಂಡ್ಸ್. ನಂಬರ್ 90 ಸಮೀರಾಪುರ ಆಪೋಸಿಟ್ ಅಂದ್ರೆ ಬೇಕರಿ ಇದೆಯಲ್ಲ, ಹ್ಯಾಂಗರ್ ಬೇಕರಿ, ಇಲ್ಲ ಅಂದ್ರೆ ಇಲ್ಲಿ ಪ್ರಿಂಟಿಂಗ್. ಓಕೆ, ಉಮಾ ಟಾಕೀಸ್ ಕಡೆಯಿಂದ ಬಂತು ಅಂದ್ರೆ ನಿಮಗೆ ರಾಷ್ಟ್ರೋತ್ ಅನ್ನೋ ಬ್ಲಡ್ ಬ್ಯಾಂಕ್ ಸಿಗುತ್ತೆ. ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಮೊದಲನೇ ರೈಟ್ ಅಲ್ಲಿ ಅಲ್ಲಿ ಬಂದ್ ನೋಡ್ರಿ, ನಿಮ್ ರೈಟ್ ಸೈಡ್ ಅಲ್ಲಿ ಬೋರ್ಡ್ ಕಾಣುತ್ತೆ ಅಂಕಲ್, ಮೂನ್ ಲೈಟ್ ಅಂಗಡಿ ಏನೋ ತುಂಬಾ ಹಳೇದಿದ್ರೆ ನೀವು ಹೋಗ್ಬಿಡ್ಬೇಡಿ, ಹಳೆ ಅಂದ್ರೆ ಅಂಗಡಿನೇ, ಬಟ್ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ ಇವ್ರ ಹತ್ರ. ಅಲ್ಲಿ ಬಂದು ನೀವು ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ರಾಷ್ಟ್ರೋತನಿಂದ ಲೆಫ್ಟ್ ತಗೊಂಡು ಮೊದಲನೇ ರೈಟ್ ಬಂದ್ರೆ ಅಂದ್ರೆ ರೈಟ್ ಸೈಡ್ ಅಲ್ಲಿ ಹೋಟ್ಲ್ ಇರುತ್ತೆ. ಆ ಹೋಟ್ಲ್ ಪಕ್ಕದಲ್ಲೇ ಮೂನ್ ಲೈಟ್ ಅಕ್ವಾಟಿಕ್ಸ್ ಟೈಲರ್ ಅಂಗಡಿ ಎಲ್ಲ ಇರುತ್ತೆ. ಅಲ್ಲಿ ಬಂದು ಅಂಕಲ್ ನಿಮ್ ಫೋನ್ ನಂಬರ್ ಏನಾದಿದ್ರೆ ಫೋನ್ ನಂಬರ್ ಒಂದ್ಸಲ 9844499760. ಅಂಕಲ್ ಇನ್ನೊಂದ್ಸಲ ಹೇಳ್ಬಿಡಿ, 9844499760. ಅಂಕಲ್ ಆಮೇಲೆ ನಿಮ್ದು ಏನಾದ್ರು ಇಂಥ ದಿನ ರಜಾ ಅದು ಏನಿಲ್ಲ, ಬೆಳಿಗ್ಗೆ 11ರಿಂದ ಸಾಯಂಕಾಲ 8:30ವರೆಗೂ ಇದ್ದೇ ಇರ್ತೀನಿ. ಬೆಳಿಗ್ಗೆ 9 ಗಂಟೆನಾ? 11 ಗಂಟೆ 11 ನಾನು ಒಂದೇ ಸರಿ ಬಂದ್ಬಿಡ್ತೀನಿ. ಒಂದೇ ಸರಿ ಬಂದ್ರೆ ಮಧ್ಯಾಹ್ನನೂ ಹೋಗಲ್ಲ. ಸಪೋಸ್ ಏನಾನ ಐಟಮ್ಸ್ ಏನಾನ ಬರೋದಿದ್ರೆ ಆಚೆ ಹೋಗಿ ಬರ್ತೀನಿ. ಭಾನುವಾರನೂ ಓಪನ್ ಇರುತ್ತೆ, ರಜಾ ಇಲ್ಲ. ಬೆಳಿಗ್ಗೆ 11 ಗಂಟೆಯಿಂದ ನೈಟ್ 8:30 9 ಗಂಟೆವರೆಗೂ ಇದ್ದೇ ಇರ್ತಾರೆ. ನಿಮ್ಗೆ ಏನೋ ಹಂಗೂ ಡೌಟ್ ತಗೊಳ್ಳೇಬೇಕು ಮೀನ್ ಅಂದ್ರೆ ಅಂಕಲ್ದ ನಂಬರ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಒಂದಂತ ಹೇಳ್ತಾ ಇದೀನಿ, ಚಾಮರಾಜಪೇಟೆಯಲ್ಲಿ ಇವ್ರು ಕೊಡೋ ಪ್ರೈಸ್ಗೆ ಯಾರು ಮೀನುಗಳು ಕೊಡ್ತಾ ಇಲ್ಲ, ಕಮ್ಮಿ ಕೊಡ್ತಾ ಇದ್ದಾರೆ. ನಾನೇ ಶಾಕ್ ಆಗ್ಬಿಟ್ಟೆ ಸ್ಟಾರ್ಟಿಂಗ್, ಅದೆಲ್ಲ ಕೇಳ್ಬಿಟ್ಟು ರೇಟು ತುಂಬಾ ಕಮ್ಮಿ ಇದೆ. ಇವಾಗ ಹೋಗ್ತಾ ನಾನು 1-2 ರೂಪಾಯಿ ಯಾರು ತೊಗೊಂಡು ಹೋಗ್ತೀನಿ, ನೀವು ಬಂದು ಫಿಶ್ನ ತೊಗೊಂಡೋಗಿ. ಆಮೇಲೆ ಕ್ಲೀನಾಗಿ ಮೈಂಟೈನ್ ಮಾಡಿ, ವಿಂಟರಲ್ಲಿ ಅದೇನೋ ಕಾಯಿಲೆ ಬರುತ್ತೆ ಅಂತ ಹೇಳಿದ್ರು, ಅದೇನೇನು ಪ್ರಿಕಾಷನ್ಸ್ ಇದೆ ಅದನ್ನ ತೊಗೊಂಡು ಕ್ಲೀನಾಗಿ ಮೈಂಟೈನ್ ಮಾಡಿ. ಮನೆಗೆ ತೊಗೊಂಡೋದ್ರೆ ಮನ್ಸಿಗೆ ನೆಮ್ಮದಿ, ನೋಡೋ ಕಣ್ಗೂ ನೆಮ್ಮದಿ, ಮಕ್ಳಿಗೂ ಎಲ್ಲ ಲೈಕ್ ಮಾಡ್ತಾರೆ. ಮೈಂಟೈನ್ ಮಾಡಿ ಅಂತ ಹೇಳ್ತಾ ಅಂಕಲ್ ಥ್ಯಾಂಕ್ ಯು. ನಮ್ಮ ತುಂಬಾ ಒಳ್ಳೆ ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದೀರಾ. ಮತ್ತೆ ಸ್ವಲ್ಪ ಜನಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಯಾವ ತರ ಮೈಂಟೈನ್. ಸುಮಾರು ಜನ ಬರ್ತಾರೆ, ಕೇಳ್ತಾರೆ
ಬೇರೆ ಬೇರೆ ಕಡೆ ಮೀನುಗಳು ತಗೊಂಡು ಅದಕ್ಕೆ ಕಾಯಿಲೆ ಬಂದಿದ್ರೆ ನಮ್ಮ ಹತ್ರ ಬರ್ತಾರೆ. ನೀವು ಹಾಸ್ಪಿಟಲ್ ತರ ಸರ್ ಹಿಂಗಾಗೋಗ್ಬಿಟ್ಟಿದೆ ಪ್ರೋರಾನು, ಇದಕ್ಕೆ ಏನ್ ಮಾಡೋದು, ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಡ್ತೀನಿ. ಟ್ರೀಟ್ಮೆಂಟ್ ಕೂಡ ಮಾಡ್ಕೊಡ್ತೀನಿ. ಅವ್ರಿಗೆ ಹೇಳ್ಕೊಡ್ತೀನಿ, ಈ ಇಷ್ಟು ದಿನ ನೀರ್ ಚೇಂಜ್ ಮಾಡಿ, ಈ ತರ ಮಾಡಿ, ಇದಕ್ಕೆ ಇದಾಕಿ ಎಲ್ಲ ಹೇಳ್ಕೊಡ್ತೀನಿ. ಕೆಲವು ಫುಡ್ಗಳು ಬರ್ತಾರೆ, ಎಲ್ಲಾ ತರನು ನಾನು ಹೇಳ್ಕೊಡ್ತೀನಿ. ಯಾವ್ದೇ ಮೀನಾದ್ರೂ ಅದು ಕೇಳ್ತಾರೆ, ಎಲ್ಲೇ ತಗೊಂಡಿರ್ಲಿ, ನಮ್ಮ ಅಂಗಡಿಲೇ ತಗೊಂಡಿದ್ರೆ ಅಂತಿಲ್ಲ, ಯಾರನ್ನ ಬಂದು ಏನಾದ್ರು ಕೇಳಿದ್ರೆ ನೀನ್ ಹಿಂಗೆ ಸಜೆಷನ್ ಮಾಡ್ತಾರೆ. ಇಲ್ಲೇ ಬಂದು ತಗೊಂಡಿರೋರ್ಗೆ ಹೇಳಲ್ಲ, ಎಲ್ಲ ಬರ್ತಾ ಇರ್ತಾರೆ. ಎಲ್ಲೇ ಫಿಶ್ ತಗೊಂಡಿರಿ, ನಿಮ್ ಫೈಶ್ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದೆ ಅಥವಾ ಹುಷಾರಿಲ್ಲ ಅಂದ್ರೆ ಅಂಕಲ್ ಇರ್ತಾರೆ, ನಂಬರ್ ಬೇಕಾದ್ರೆ ಫೋನ್ ಮಾಡಿ ಬೇಕಾದ್ರೆ ಕೇಳ್ಕೊಳ್ಳಿ, ಅವ್ರು ಹೇಳ್ಕೊಡ್ತಾರೆ. ಯಾಕಂದ್ರೆ ಅಲ್ಲಿ ಉಳಿಯೋದು ಒಂದ್ ಜೀವ, ಕಣ್ ಮುಂದೆ ಒಂದ್ ಜೀವ ಹೋಗ್ತಾರೆ, ಯಾರು ನೋಡ್ಕೊಂಡಿರಲ್ಲ. ಅದನ್ನ ಉಳ್ಸೋ ಪ್ರಯತ್ನ ಅಂತೂ ಮಾಡೇ ಮಾಡ್ತಾರೆ. ಅಂಕಲ್ ಹತ್ರ ಬೇಕಾದ್ರೆ ನಿಮ್ಗೆ ಏನು ಡೌಟ್ಸ್ ಇದೆ ಫೋನ್ ಮಾಡಿ ಕೂಡ ಕೇಳ್ಕೋಬಹುದು, ಇಲ್ಲ ಬಂದು ಸ್ಟೋರ್ ವಿಸಿಟ್ ಮಾಡಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಥ್ಯಾಂಕ್ ಯು ಅಂಕಲ್, ನಿಮ್ಮ ಟೈಮ್ನ ಒಳ್ಳೆಯದಾಗಲಿ. ಓಕೆ ಫ್ರೆಂಡ್ಸ್, ನೋಡೋದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, 4 ಜನಕ್ಕೆ ಕೇಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರು ಫಿಶ್ ಮೇಲೆ ಸ್ವಲ್ಪ ಹುಚ್ಚು ಮೆಂಟ್ಲು ಇರ್ತಾವಲ್ಲ, ಇಷ್ಟ ಇರೋರ್ಗೆ ಅವ್ರಿಗೆ ಶೇರ್ ಮಾಡಿ, ಅವ್ರು ಬಂದು ತೊಗೊಳ್ಳಿ, ವಿಸಿಟ್ ಮಾಡಿ. ಗೊತ್ತಿರಲ್ಲ, ರೀಸನಬಲ್ ಪ್ರೈಸ್, ಕಮ್ಮಿ ಪ್ರೈಸ್ ಚಾಮರಾಜಪೇಟೆ ಕಡೆ ಬಂದರೆ ದಯವಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲೇ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.